ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂಬರುವಂತಹ GPSTR, HSTR ಹಾಗೆ ಟೆಟ್ ಎಕ್ಸಾಮ್ಗಳಿಗೆ ಅನುಕೂಲ ಆಗುವಂತಹ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿ ಅರ್ಥ ಹಾಗೆ ಅದು ಬೆಳೆದು ಬಂದ ದಾರಿ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೈಕಾಲಜಿ ಅಂತ ಹೇಳಿ ನಾವು ಇವಾಗ ಏನು ಅಧ್ಯಯನ ಮಾಡ್ತಾ ಇದ್ವಿ, ಇದೇ ವಿಷಯ ಮೊದಲು ಏನಾಗಿತ್ತ ಅಂತ ಹೇಳಿದ್ರೆ ಪ್ರತ್ಯೇಕವಾದ ವಿಷಯ ಆಗಿರ್ಲಿಲ್ಲ. ಹಾಗಾದ್ರೆ ಇದು ಯಾವುದ್ರೊಂದಿಗೆ ವಿಲೀನ ಆಗಿತ್ತು ಅಂತ ಹೇಳಿದ್ರೆ ಸೈಕಾಲಜಿ ಅನ್ನೋದು ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ಇದು ನಂತರದ ದಿನಗಳಲ್ಲಿ ಏನಾಗುತ್ತೆ, ಒಂದು ಪ್ರತ್ಯೇಕವಾದ ಶಾಖೆಯಾಗುತ್ತೆ. ಯಾಕೆ ಇದನ್ನ ಪ್ರತ್ಯೇಕವಾದ ಶಾಖೆಯನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಸೈಕಾಲಜಿಗೆ ತನ್ನದೇ ಆದಂತಹ ವ್ಯಾಪ್ತಿ ಇದೆ, ಹಾಗೆ ಹಲವಾರು ಇದು ಶಾಖೆಗಳನ್ನು ಒಳಗೊಂಡಿದೆ. ಇದ್ರ ಬಗ್ಗೆ ಹಲವಾರು ಸಂಶೋಧನೆಗಳು ಕೂಡ ನಡೆದಿದೆ ಮತ್ತು ಅನೇಕ ಪಂಥಗಳನ್ನು ಕೂಡ ಇದು ಒಳಗೊಂಡಿರೋದ್ರಿಂದ ನಾವು ಇದನ್ನ ಪ್ರತ್ಯೇಕ ವಿಷಯವನ್ನಾಗಿ ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸೈಕಾಲಜಿ ಅಂದ್ರೆ ಏನು? ನಾವು ಮನೋವಿಜ್ಞಾನವನ್ನ ಇಂಗ್ಲಿಷಿನಲ್ಲಿ ಸೈಕಾಲಜಿ ಅಂತ ಹೇಳಿ ಕರಿತೀವಿ. ಸೈಕಾಲಜಿ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯ ಯಾವ ಪದಗಳಿಂದ ಇದು ಉತ್ಪತ್ತಿಯಾಗಿದೆ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಪದಗಳಿಂದ ಇದು ಉತ್ಪತ್ತಿಯಾಗಿದೆ. ಹಾಗಾದ್ರೆ ಸೈಕೆ ಅಂದ್ರೆ ಏನು? ಸೈಕೆ ಅಂತ ಹೇಳಿದ್ರೆ ಆತ್ಮ, ಲೋಗೋಸ್ ಅಂತ ಹೇಳಿದ್ರೆ ಅಧ್ಯಯನ, ಅಂದ್ರೆ ಆತ್ಮದ ಕುರಿತ ಅಧ್ಯಯನವಾಗಿದೆ ಅಂತ ನಾವು ಹೇಳ್ತೀವಿ. ಇನ್ನು ಮನೋವಿಜ್ಞಾನ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ರೋಡಾಲ್ಫ್ ಗೆಟ್ಲೆ. 1590ರಲ್ಲಿ ಈ ಮನೋವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನ ಎಂಬ ಪದವನ್ನ ಇವರೇನ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಮನೋವಿಜ್ಞಾನ ನಾನು ಇವಾಗ ಹೇಳಿದೆ, ಹಿಂದಿನ ಕಾಲದಲ್ಲಿ ತತ್ವಶಾಸ್ತ್ರದ ಭಾಗವಾಗಿ ಅಧ್ಯಯನವನ್ನ ಮಾಡಲಾಗುತ್ತಿತ್ತು. ನೋಡಿ, ಇದ್ರ ಬಗ್ಗೆ ಒಂದು ಕ್ವಶನ್ ಯಾವಾಗ್ಲೂ ಕೂಡ ಇರುತ್ತೆ. ಏನಂತ ಹೇಳಿದ್ರೆ ಮನೋವಿಜ್ಞಾನವನ್ನು ಪ್ರಾಚೀನದಲ್ಲಿ ಯಾವ ವಿಷಯದ ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿತ್ತು? ಯಾವ ವಿಷಯವಾಗಿ? ತತ್ವಶಾಸ್ತ್ರದ ಭಾಗವಾಗಿ ಅಧ್ಯಯನವನ್ನ ಮಾಡಲಾಗುತ್ತಿತ್ತು. ಇನ್ನು ವುಡ್ವರ್ತ್ ರವರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು? ಮೊದಲಿಗೆ ಮನೋವಿಜ್ಞಾನ ಅನ್ನೋದು ಆತ್ಮವನ್ನ ಕಳೆದುಕೊಳ್ಳುತ್ತೆ, ನಂತರ ಮನಸ್ಸನ್ನ ಕಳೆದುಕೊಳ್ಳುತ್ತೆ, ತದನಂತರ ಪ್ರಜ್ಞೆಯನ್ನ ಕಳೆದುಕೊಂಡು ಕೊನೆಯದಾಗಿ ವರ್ತನೆಯನ್ನ ಅವಲಂಬಿಸಿದೆ. ನೋಡಿ, ಇದನ್ನ ಆರ್ಡರ್ ವೈಸ್ ಬರೆಯೋದಿಕ್ಕೆ ಕೇಳ್ತಾರೆ. ಫಸ್ಟ್ ಆತ್ಮ ಬರುತ್ತೆ, ನೆಕ್ಸ್ಟ್ ಮನಸ್ಸು, ನಂತರ ಪ್ರಜ್ಞೆ, ಹಾಗೆ ಕೊನೆಯದಾಗಿ ವರ್ತನೆ. ಮನೋವಿಜ್ಞಾನ ಅನ್ನೋದು ಫಸ್ಟ್ ಆತ್ಮವನ್ನ ಕಳೆದುಕೊಳ್ಳುತ್ತೆ, ನಂತರ ಮನಸ್ಸನ್ನ ಕಳೆದುಕೊಳ್ಳುತ್ತೆ, ತದನಂತರ ಪ್ರಜ್ಞೆಯನ್ನ ಕಳೆದುಕೊಂಡು ಕೊನೆಯದಾಗಿ ವರ್ತನೆಯನ್ನ ಅವಲಂಬಿಸಿದೆ. ಸೊ ಇದನ್ನ ಅವರು ಏನ್ ಹೇಳ್ತಾರೆ, ಮನೋವಿಜ್ಞಾನ ಅಂತ ಹೇಳ್ತಾರೆ. ಯಾರು? ವುಡ್ವರ್ತ್ ರವರ ಪ್ರಕಾರ ಇದು. ಇನ್ನು ಕ್ರೋ ಮತ್ತೆ ಕ್ರೋ ಇವರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪರಿಸರ ಮತ್ತು ಅವುಗಳ ಅಂತರ್ ಸಂಬಂಧ ಕುರಿತ ಅಧ್ಯಯನವಾಗಿದೆ. ಕ್ರೋ ಮತ್ತೆ ಕ್ರೋರವರ ಪ್ರಕಾರ ಪರಿಸರ ಮತ್ತು ಅವುಗಳ ಅಂತರ್ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದು ಏನು? ಮನೋವಿಜ್ಞಾನವಾಗಿದೆ. ಇನ್ನ JP ವ್ಯಾಟ್ಸನ್ ರವರ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ವೀಕ್ಷಿಸಬಹುದಾದ ಹಾಗೆ ಅರ್ಥೈಸಬಹುದಾದ ಜೀವಿಯ ಯಾವುದೇ ಚಟುವಟಿಕೆಯನ್ನ ವರ್ತನೆ ಅಂತ ಹೇಳ್ತೀವಿ. ಈ ರೀತಿ ವರ್ತನೆಯನ್ನ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಯಾರು? JP ವ್ಯಾಟ್ಸನ್ ರವರು. ನಂತರ ಮನೋವಿಜ್ಞಾನ ಬೆಳೆದು ಬಂದಂತಹ ದಾರಿ, ಮನೋವಿಜ್ಞಾನ ಹೇಗೆ ಬೆಳೆದು ಬಂತು ಅನ್ನೋದನ್ನ ಇವಾಗ ನೋಡೋಣ. ನೋಡಿ, ಮೊದಲನೇದಾಗಿ ಆತ್ಮ. ಇದು ಆತ್ಮದ ಅಧ್ಯಯನ, ಆತ್ಮಶಾಸ್ತ್ರ ಅಂತ ಹೇಳಿ ಕೆಲವು ಗ್ರೀಕ್ ತತ್ವಜ್ಞಾನಿಗಳು ಹೇಳ್ತಾರೆ. ನೋಡಿ, ನಮ್ಗೆ ಗ್ರೀಕ್ ತತ್ವಜ್ಞಾನಿಗಳು ಅಂದಾಗ ಯಾರು ನೆನಪಿ ಆಗ್ತಾರೆ? ಸಾಕ್ರೆಟಿಸ್, ಪ್ಲೇಟೋ ಮತ್ತೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಏನ್ ಹೇಳಿದ್ದಾರೆ? ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇವರು ಆತ್ಮದ ಬಗ್ಗೆ ಅಧ್ಯಯನ ಮಾಡೋದು ಇದು ಆತ್ಮಶಾಸ್ತ್ರ ಅಂತ ಹೇಳಿದ್ದಾರೆ. ಆದ್ರೆ ಕೆಲವು ತತ್ವಜ್ಞಾನಿಗಳು ವಾದ ಮಾಡ್ತಾರೆ, ಇದು ಆತ್ಮ ಅನ್ನೋದು ಎಲ್ಲಿದೆ, ನಾವು ಮನಸ್ಸನ್ನ ಅಧ್ಯಯನ ಮಾಡಬೇಕು. ಮಾನವನ ಎಲ್ಲಾ ಚಟುವಟಿಕೆಗಳಿಗೆ ಯಾವ್ದು ಕಾರಣ? ಮನಸ್ಸೇ ಕಾರಣ. ಹಾಗಾಗಿ ವ್ಯಕ್ತಿಯ ಅಧ್ಯಯನಕ್ಕೆ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಬೇಕು. ಹಾಗಾಗಿ ಇದು ಮನಸ್ಸಿನ ಶಾಸ್ತ್ರ ಅಂತ ಹೇಳಿ ಡಾಂಟೆ ಅವರು ಹೇಳ್ತಾರೆ. ಇನ್ನು ಮತ್ತು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಪ್ರಜ್ಞಾಶಾಸ್ತ್ರ, ಅಂದ್ರೆ ವ್ಯಕ್ತಿ ಪ್ರಜ್ಞೆಯಲ್ಲಿರುವಾಗ ಆತನ ಚಟುವಟಿಕೆಯನ್ನ ಸುಲಭವಾಗಿ ನಾವು ಅಧ್ಯಯನ ಮಾಡಬಹುದು ಅಂತ ಹೇಳಿ ವಿಲಿಯಂ ಜೇಮ್ಸ್ ರವರು ಹೇಳ್ತಾರೆ.
ನಂತರ JB ವ್ಯಾಟ್ಸನ್ ರವರು ಇದು ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವಂತಹ ವರ್ತನಾ ಶಾಸ್ತ್ರ ಅಂತ ಹೇಳಿದ್ರೆ ವ್ಯಕ್ತಿಯ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಇದು. ಹಾಗಾದ್ರೆ ವರ್ತನೆ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಬಾಹ್ಯವಾಗಿ ವ್ಯಕ್ತಪಡಿಸುವಂತ ಅಂಶಗಳನ್ನ ನಾವು ವರ್ತನೆ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ವರ್ತನೆ ಅನ್ನೋದು ಈಗ ನಾವೇನೋ ಒಂದು ನೋಡ್ತಾ ಇದೀವಿ, ಅದು ಕೂಡ ವರ್ತನೆ. ನಾವು ಅಳ್ತಾ ಇದೀವಿ, ಅದು ಕೂಡ ನಮ್ಮ ವರ್ತನೆ. ಒಂದು ಸಿಟ್ಟು ಬರುತ್ತೆ, ನಗಾಡ್ತೀವಿ, ಜಗಳ ಆಡ್ತೀವಿ. ಸೊ ಇದೆಲ್ಲ ಕೂಡ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಮ್ಮ ವರ್ತನೆಯನ್ನ ತೋರಿಸುತ್ತೆ. ಹಾಗಾದ್ರೆ ವರ್ತನೆಯನ್ನ ನಾವು ಅಳಿಬೇಕು ಅಂತ ಹೇಳಿದ್ರೆ ಅಥವಾ ಆ ವರ್ತನೆಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಸೊ ನಾವಲ್ಲಿ ಏನ್ ಮಾಡ್ಬೇಕಂದ್ರೆ ಸನ್ನಿವೇಶವನ್ನ ಒದಗಿಸ್ಕೊಡ್ಬೇಕು. ಸನ್ನಿವೇಶವನ್ನ ಒದಗಿಸ್ಕೊಡೋದಂದ್ರೆ ಏನು ಅಂತ ಹೇಳಿದ್ರೆ, ಈಗ ಒಂದು ವ್ಯಕ್ತಿಯನ್ನ ಒಂದು ಅರ್ಧ ಗಂಟೆ ಸುಮ್ನೆ ನಮ್ಮ ಮುಂದೆ ಕೂರಿಸ್ಕೊಂಡ್ರೆ ಆ ವ್ಯಕ್ತಿ ಹೇಗೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವುದೇ ರೀತಿ ವರ್ತನೆಯನ್ನ ತೋರಿಸ್ತಾ ಇಲ್ಲ. ಒಂದು ಮಾತಾಡೋದಾಗಿರ್ಬೋದು, ಒಂದು ಏನಾದ್ರೂ ಹೇಳೋದಾಗ್ಲಿ ಏನು ಮಾಡ್ತಾ ಇಲ್ಲ, ಸುಮ್ನೆ ಕುತ್ಕೊಂಡಿದ್ದಾನೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ನಾವೇನೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಸೆಕೆಂಡ್ ಒಂದು ಸಂಗ್ರಹ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಿಮ್ಮನ್ನ ಬಂದು ನಿನ್ನ PU ಫ್ರೆಂಡ್ ಹೇಗೆ ಅಂತ ಕೇಳ್ತಾರೆ. ಸೊ ನೀವೇನ್ ಹೇಳ್ತೀರಾ? ನನ್ನ PU ಫ್ರೆಂಡು ತುಂಬಾ ಒಳ್ಳೊಳಪ್ಪ, ಆದ್ರೆ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತೀವಿ. ಸೊ ಈ ವಿಷಯ ಹೇಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಅವಳ ಬಗ್ಗೆ ನಾವೇನ್ ಮಾಡಿದ್ವಿ, ವಿಷಯವನ್ನ ಸಂಗ್ರಹ ಮಾಡಿದ್ವಿ. ಅಂದ್ರೆ ಅವಳು ಹೇಗಿರ್ತಾಳೆ, ಕ್ಲಾಸ್ ರೂಮ್ ಒಳಗಡೆ ಹೇಗಿರ್ತಾಳೆ, ಕ್ಲಾಸ್ ಇಂದ ಆಚೆ ಹೇಗಿರ್ತಾಳೆ, ಬೇರೆಯವ್ರ ಜೊತೆ ಹೇಗಿರ್ತಾಳೆ, ನನ್ ಜೊತೆ ಹೇಗಿರ್ತಾಳೆ ಅನ್ನೋ ಎಲ್ಲೋ ವಿಷಯಗಳನ್ನ ಸಂಗ್ರಹ ಮಾಡಿದೀವಿ. ಇನ್ನು ನೆಕ್ಸ್ಟ್ ವರ್ಗೀಕರಣ ಅಂತ ಹೇಳಿದ್ರೆ ಆಕೆ ಸಾಮಾಜಿಕವಾಗಿ ಹೇಗಿರ್ತಾಳೆ, ನೈತಿಕವಾಗಿ ಹೇಗಿರ್ತಾಳೆ, ಬಾಹ್ಯವಾಗಿ ಹೇಗಿರ್ತಾಳೆ, ಆಂತರಿಕವಾಗಿ ಹೇಗಿರ್ತಾಳೆ. ಸೊ ಇವುಗಳನ್ನ ನಾವು ವರ್ಗೀಕರಿಸೋದನ್ನ ನಾವು ವರ್ಗೀಕರಣ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಶ್ಲೇಷಣೆ ಅಂತ ಹೇಳಿದ್ರೆ ಅದು ಸರಿನೋ ತಪ್ಪೋ ಅಂತ ಹೇಳಿ ವಿಶ್ಲೇಷಿಸೋದು. ಸೊ ಅದನ್ನ ನಾವು ವಿಶ್ಲೇಷಣೆ ಅಂತ ಹೇಳ್ತೀವಿ. ಇನ್ನು ಲಾಸ್ಟ್ ಸಾಮಾನ್ಯೀಕರಣ ಅಂತ ಹೇಳಿದ್ರೆ ಕೊನೆಗೆ ಲಾಸ್ಟ್ ನಿರ್ಧಾರಕ್ಕೆ ನಾವೇನ್ ಬರ್ತೀವಲ್ಲ, ಇಂಥ ವ್ಯಕ್ತಿ ಹೀಗೆ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನೇ ನಾವೇನ್ ಹೇಳ್ತೀವಿ, ಸಾಮಾನ್ಯೀಕರಣ. ನೋಡಿ, ಇಷ್ಟೂ ಅಂಶಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿರುವಂತ ವರ್ತನೆಯನ್ನ ನಾವು ತಿಳಿಬೇಕು ಅಂತ ಹೇಳಿದ್ರೆ ಇಷ್ಟೂ ಅಂಶಗಳು ಕೂಡ ಮುಖ್ಯ. ಸನ್ನಿವೇಶ, ಸಂಗ್ರಹ, ವರ್ಗೀಕರಣ, ವಿಶ್ಲೇಷಣೆ ಹಾಗೆ ಸಾಮಾನ್ಯೀಕರಣ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಕ್ತಿಯನ್ನ ಯಾವುದೋ ಒಂದ್ರಿಂದ ನಾವು ಅಳತೆ ಮಾಡಕ್ಕಾಗಲ್ಲ. ಕೇವಲ ಪ್ರಜ್ಞಾ ವ್ಯವಸ್ಥೆಯಲ್ಲಿದ್ದಾಗ ಮಾತ್ರ ನಾವು ಆ ವ್ಯಕ್ತಿಯನ್ನ ಅಳಿಯೋಕೆ ಆಗಲ್ಲ. ಕೇವಲ ಪ್ರಜ್ಞಾ ವ್ಯವಸ್ಥೆಯಲ್ಲಿದ್ದಾಗ ಆ ವ್ಯಕ್ತಿ ನಿಖರವಾಗಿ ಹೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಮುಚ್ಚುಮರೆ ಮಾಡ್ಬೋದು. ಇವಾಗ ನಾನು ಪ್ರಜ್ಞಾ ವ್ಯವಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಮನ್ಸಲ್ಲಿರೋದೇ ಒಂದು ಅಥವಾ ನಿಮಗೆ ಹೇಳೋದೇ ಮತ್ತೊಂದಾಗಿರ್ಬೋದು, ಹೌದಲ್ವಾ? ಸೊ ಏನು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಹಾಗೆ ಅನ್ಕಾನ್ಶಿಯಸ್ ಇವು ಮೂರು ಕೂಡ ಮುಖ್ಯ ಆಗುತ್ತೆ. ನೋಡಿ, ಯಾರಾದ್ರೂ ಸತ್ಯ ಹೇಳಲ್ಲ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮಾಡ್ತಾರೆ, ಅರೆಪ್ರಜ್ಞಾ ವ್ಯವಸ್ಥೆಗೆ ತಗೋಬರ್ತಾರೆ. ಸೊ ಅರೆಪ್ರಜ್ಞಾ ವ್ಯವಸ್ಥೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಮನ್ಸೊಳಗಡೆ ಇರೋದು ಎಲ್ಲದನ್ನು ಕೂಡ ಹೇಳ್ತಾರೆ, ಹೌದಲ್ವಾ? ಹೀಗೆ ಈ ಮೂರಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಆ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡ್ಬೇಕು. ಯಾವುದು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಹಾಗೆ ಅನ್ಕಾನ್ಶಿಯಸ್. ಪ್ರಜ್ಞಾ ವ್ಯವಸ್ಥೆ, ಅರೆಪ್ರಜ್ಞಾ ವ್ಯವಸ್ಥೆ ಹಾಗೆ ಅಪ್ರಜ್ಞಾ ವ್ಯವಸ್ಥೆ, ಇವ ಮೂರಲ್ಲೂ ಕೂಡ ನಾವು ಏನ್ ಮಾಡ್ಬೇಕು, ಆ ವ್ಯಕ್ತಿಯ ವರ್ತನೆಯನ್ನ ತಿಳಿಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಯಾವುದೋ ಒಂದನ್ನ ಅಧ್ಯಯನ ಮಾಡಿದ್ರೆ ಆಗಲ್ಲ. ಆ ಒಂದನ್ನ ಅಧ್ಯಯನ ಮಾಡಿದ್ರೆ ಆ ವ್ಯಕ್ತಿಯಲ್ಲಿರುವಂತಹ ಆಂತರಿಕ ವರ್ತನೆ ನಮ್ಗೆ ತಿಳಿಯೋಕ್ಕಾಗಲ್ಲ. ಹಾಗಾಗಿ ಮೂರನ್ನು ಕೂಡ ಅಧ್ಯಯನ ಮಾಡ್ಬೇಕು ಅಂತ ಯಾರು ಹೇಳ್ತಾರೆ, ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ವಿಲ್ಹೆಲ್ಮ್ ವೂಂಟ್ ಇವ್ರನ್ನ ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇವರು 1879ರಲ್ಲಿ ಜರ್ಮನ್ ದೇಶದ ಲಿಪ್ಸಿಕ್ ಎಂಬ ಸ್ಥಳದಲ್ಲಿ ಪ್ರಪ್ರಥಮವಾಗಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ನಾವು ಇವ್ರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಡ ಮನೋವಿಜ್ಞಾನದ ಅರ್ಥ ಹಾಗೆ ಅದು ಬೆಳೆದು ಬಂದಂತಹ ದಾರಿ. ಮುಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ನೋಡೋಣ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ, ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲನ್ನು SSLC ಮಾಡೋದನ್ನ ಮರಿಬೇಡಿ. SSLC ಅಂದರೆ ಬೇರೆ ಏನೂ ಅಲ್ಲ, ಸಬ್ಸ್ಕ್ರೈಬ್, ಶೇರ್, ಲೈಕ್ ಹಾಗೆ ಕಮೆಂಟ್. ಧನ್ಯವಾದಗಳು.